ನಮಸ್ಕಾರ ಕರುನಾಡು. ನಾನು ಇವತ್ತು ಮತ್ತೊಂದು ಟ್ರಿಪ್ ಸ್ಟಾರ್ಟ್ ಮಾಡಿದ್ದೀನಿ. 3 ತಿಂಗಳಾಯ್ತು ನಾವು ಲಾಸ್ಟ್ ಟ್ರಿಪ್ಗೆ ಹೋಗಿ ಮೈಸೂರಿಗೆ ಏಪ್ರಿಲ್ ಹೋಗಿದ್ದು. ಅದಾದಮೇಲೆ ನಮ್ಮ ಮನೆಗೆ ಬಂದಿರೋ ಇಬ್ಬರು ಅತಿಥಿಗಳ ಕಾರಣದಿಂದ ನಾವು ಮನೆ ಬಿಟ್ಟು ಹೋಗೋ ಭಾಗ್ಯ ಸಿಕ್ಕಿದೆ. ಯಾರದು ಪರಿಚಯ ಮಾಡ್ಕೊಳ್ರಿ, ನಿಮ್ಮ ಪರಿಚಯ. ಅವ್ರ ಪರಿಚಯ ಮಾಡ್ಕೊಂಡ್ರು, ಜಸ್ಟ್ ಸೇಯಿಂಗ್ ಹಾಯ್ ಅಷ್ಟೇ. ಸೊ ಮಳೆ ಬರ್ತಿದೆ, ಚೆನ್ನಾಗಿದೆ ವಾತಾವರಣ. ಇಲ್ಲಿ ನೋಡಿ, ಇಲ್ಲಿ ಸಖತ್ತಾಗಿ ಕಾಣಿಸ್ತಾ ಇದೆ. ಇಲ್ಲಿಂದನೂ ಕೂಡ ಮಳೆ ಹನಿ ಬರ್ತಾ ಇರೋದು, ಫ್ರಂಟಲ್ಲೂ ಬರ್ತಾ ಇದೆ. ಸೊ ಸುತ್ತಮುತ್ತ ಎಲ್ಲ ಚೆನ್ನಾಗಿ ಗ್ರೀನರೀಸ್ ಇದೆ. ನಮ್ದು ಇನ್ನೊಂದು ದೊಡ್ಡ ಟ್ರಿಪ್ ಸ್ಟಾರ್ಟ್ ಆಗೋದಿದೆ. ಬಟ್ ಇದು ಟ್ರಿಪ್ಗಿಂತ ಮುಂಚೆ ಒಂದು ಸಣ್ಣ ಟ್ರಿಪ್, 1 ಡೇ ಟ್ರಿಪ್ ಅಂತ. ನಾವು ಎಲ್ಲಿಗೆ ಬಂದಿದ್ದೀವಿ, ಏನಿಗೆ ಬಂದಿದ್ದೀವಿ ಅಂತ ಒಂದು 2 ನಿಮಿಷದಲ್ಲಿ ಹೇಳ್ತೀನಿ. ನಾವು ಬಂದಿರೋದು ದೇವ್ರ ಗುಡ್ಡಕ್ಕೆ. ಬೆಳಿಗ್ಗೆ ಎದ್ದು ಕಣ್ಣು ಮುಚ್ಕೊಂಡು ಕೂತಾಗ ಎಲ್ಲರೂ ಹೋಗೋಣ ಅಂತ ಅಂದಾಗ ದೇವ್ರ ಗುಡ್ಡಕ್ಕೆ ಹೋಗೋಣ ನಡ್ರಿ ಅಂತ ಎಲ್ಲರೂ ಅದಕ್ಕೆ ದೇವ್ರ ಗುಡ್ಡಕ್ಕೆ ಬಂದಿದ್ದೀವಿ. ನಿಮಗೂ ದೇವ್ರ ಗುಡ್ಡ ಫುಲ್ ತೋರಿಸ್ತೀನಿ ಏನಿದೆ ಅಂತಿದೆ ಅಂತ. ಇದಾದ್ಮೇಲೆ ಇನ್ನೊಂದು ಪ್ಲೇಸ್ಗೆ ಹೋಗ್ತೀನಿ, ಅದನ್ನು ಕೂಡ ಖಂಡಿತ ತೋರಿಸ್ತೀನಿ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಸೊ ಎಲ್ಲ ಬಂದಿದ್ದೀವಿ ಮೈಲಾರ ಗುಡ್ಡಕ್ಕೆ. ಹಣ್ಣುಕಾಯಿ ತಗೋಬೇಕಾ? ಇದು ದೇವ್ರ ಗುಡ್ಡ ನಾವು ಬಂದಿರೋವಂಥ ಸ್ಥಳ. ರಾಣೆಬೆನ್ನೂರು ಹತ್ರ ದೇವ್ರ ಗುಡ್ಡ ನೋಡಿ. ಇಲ್ಲಿ ಎಲ್ಲ ಪಾರ್ಸಲ್ ಹೆಂಗೆ ಬರುತ್ತೆ, ಹೂವು, ಹಣ್ಣು, ಕಾಯಿ. ಏಳು ಕೋಟಿಗೋ ಚಾಂಗುಮಲೋ. ಇದು ಎಂಟ್ರೆನ್ಸ್. ಇದು ಹೇಗಪ್ಪ ದೇವರ ದೇವಸ್ಥಾನ, ದೇವ್ರ ಹತ್ರ ಹೆಂಗಪ್ಪ ದೇವ್ರೆ ಅಂತಾರಲ್ಲ ಆ ಥರ. ಸೊ ಶಿವ, ಪಾರ್ವತಿ, ಕಾರ್ತಿಕೇಯ, ಗಣೇಶ ಮತ್ತು ಹನುಮಂತ. ಈ ಕಡೆ ಉಗ್ರ ನರಸಿಂಹ, ವರಾಹ ದೇವರು ದೇವಸ್ಥಾನ. ಈಗೆಲ್ಲ ಸೇರಿ ಟೋಟಲ್ ಎಷ್ಟಾಗತ್ತಪ್ಪ? ಅದರ ಹಣ್ಣು ಎಷ್ಟು ಬೇಕಾಗುತ್ತೆ? 1 ಡಜನ್ ಬೇಕಾದ್ರೆ ಅರ್ಧ ಡಜನ್ ಬೇಕಾದ್ರೆ 2 ತಗ 2 ರೂಪಾಯಿ ಆಗುತ್ತೆ. 2 ಹಣ್ಣು ಉದಿ ಕಟ್ಟಿತಾರಪ್ಪ, ಎಣ್ಣೆ ತಗೋತೀನಿ. ಶಿಲ್ಪಿ. ಸೊ ಗೋಪುರದ ಎಂಟ್ರಿ. ಮಾಲ್ತೇಶ್ ದರ್ಶನ 20 ರೂಪಾಯಿ ಪ್ರತಿಯೊಬ್ಬರಿಗಂತ. ಸೊ ಜನ ಅಷ್ಟಿಲ್ಲ, ಕಡಿಮೆ ಇದೆ. ಜನ ಅಷ್ಟಿಲ್ವಲ್ಲ, ಆರಾಮಾಗಿ ಬಿಟ್ಟಿದ್ದಾರೆ. ಇಲ್ಲ ಅಂತಂದರೆ ಇಲ್ಲಿ ಮೇಲ್ಗಡೆಯಿಂದ ಹತ್ಕೊಂಡು ಹೋಗ್ಬೇಕಾಗಿತ್ತು ದರ್ಶನಕ್ಕೆ. ಜನ ಇಲ್ವಲ್ಲ, ಹಾಗೆ ಬಿಟ್ಟಿದ್ದಾರೆ ನಮಗೆ. ಗಂಗಮಾಳಮ್ಮ ದೇವಿ ಇದು. ಬರೀ ಅಲ್ಲೆಲ್ಲ ಹೋಗಿ ಬಂದು ಅನಂತರ ಬರೋಣಂತಲ್ಲಿ. ಜನ ಇದ್ದರೆ ಅಲ್ಲೆಲ್ಲ ಹತ್ಕೊಂಡು ಹಂಗೆ ಬಂದು ಹಿಂಗೆ ಒಳಗೆ ಹೋಗಿ ಕೆಳಗೆ ಇಳಿದು ಹಂಗೆ ಒಳಗೆ ಬರಬೇಕು. ಸೊ ದಿಸ್ ಲುಕ್ಸ್ ಲೈಕ್ ಅನ್ ಎಂಟ್ರೆನ್ಸ್. ಬನ್ನಿ ಹೋಗೋಣ. ಪಾದುಕೆಗಳು. ಭಂಡಾರಾಚಿ ಹೋಗಿ 2 ಪ್ರಸಾದ ತಗೊಳ್ಳಿ.
ಹಾಕೇನ್ರಿ ಅದ್ರ ಕಾಯಿ ಹೊರಗೆ ಹೊಡಿಬೇಕೇನ್ರಿ? ಕಾಯಿ ಹೊರಗಡೆ ಹೊಡ್ಕೊಳ್ರಿ ಮನೆಗಾರ ಹೊಡ್ಕೊಳ್ರಿ ಏನು ಮುಟ್ಟಿಸ್ಕೊಳ್ರಿ ಹೊರಗೆ ಹೊಡ್ಕೊಳ್ಳಿ. ಜಾತ್ರೆ ಟೈಮಿಗೆ ಬಂದಿದ್ರಾ? ಹ್ಞೂ ಸಣ್ಣವ್ರಿದ್ವಿ ನಾವು ನಮ್ಮ ಲತಾತ್ಯ ಅಂದ ಮನಿ ದೇವ್ರಿಗೆ ಹ್ಞೂ ಅವ್ರದ್ದು ಊರು ಹ್ಞೂ ಚಕಡಿ ಒಳಗೆ ಬಂದಿದ್ವಿ ನಾವು ಹಾಂ ಇಲ್ಲೆಲ್ಲ ಇದ್ವಿ ಓ ಮೈ ಗಾಡ್, ಜಸ್ಟ್ ಲುಕ್ ಅಟ್ ದಾಟ್. ವಾವ್, ಜಸ್ಟ್ ವಾವ್. ಹೇಯ್ ಹೇಯ್, ನಡ್ರಿ ಆ ಕಡೆ ಏನಾರ ಮಾಡ್ಕೊಂಡಿರಾ? ಬಿದ್ದಿದ್ರೆ ಏನು ಮಾಡ್ತೀರಿ? ಏಯ್ ಹುಡುಗರ, ಹುಷಾರ್ ಕಂಡ್ರು ಇಲ್ಲಿ ಆ ಕಡೆ ಯಾಕೆ ಹಂಗೆ ಎಗರ್ತೀರಾ? ಹಂಗೆ ಮಾಡಬಾರ್ದಪ್ಪ. ನೀ ಸ್ಟ್ರಾಂಗ್ ಇದೆಯಾ, ಬಟ್ ಹೆಚ್ಚು ಕಮ್ಮಿ ಆದ್ರೆ ನೋಡಿ ಎಷ್ಟು ಆಳ ಐತಿ. ಇದೇ ಊರ ನಿಮ್ಮದು? ಆಯ್ತು, ಹುಷಾರ ನೋಡ್ರಿ, ಹಿಂಗೆ ನೋಡ್ರಿ, ಹುಷಾರ ನೋಡ್ರಿ ಆಯ್ತಾ. ನೀನು ಹಿಂಗೆ ಎಗರ್ದಾಗ ಯಾವನಾರ ಕಾಲು ಎದ್ಬಿಟ್ರೆ ಏನು ಮಾಡ್ತೀಯ ನಿಂಗೆ ಗೊತ್ತಿಲ್ದಂಗೆ, ಹೌದಿಲ್ಲ? ಅದಕ್ಕೆ ಹುಷಾರಿರ್ಬೇಕು. ನಿಮ್ಮ ಮನೇಲಿ ಐತಿಲ್ಲ ತೋರ್ಸ. ಮತ್ತೆ ಆ ಕಡೆ ಐತಾ? ಫುಲ್ ಆಟ ಆಡ್ತೀರ ಹಂಗಾರೆ. ಸ್ಕೂಲು ಇವತ್ತಿಲ್ಲ, ಇವತ್ತು ಶನಿವಾರ. ಹೋಗ್ಬಂದ್ರ? ಯಾವ ಸ್ಕೂಲು? ಕಾರ್ಮೆಂಟ್. ಹಾಂ, ಊಟ ಮಾಡಿ ಬಂದ್ಬಿಟ್ರ ಮನೆಗೆ? ಏನು ಕೊಟ್ಟಿದ್ರು ಊಟಕ್ಕೆ? ಅನ್ನ ಸಾರು ಕೊಟ್ಟಿದ್ರಾ? ಏನು ಏನು ತಗೊಂಡೋಗಿದ್ದ ಮನೆಯಿಂದ? ಹೌದಾ, ಇಡ್ಲಿ ತಗೊಂಡೋಗಿದ್ದ? ಹೌದಾ, ಮತ್ತೇನು ಮಾಡ್ತೀಯ ಶಾಲೆಗೆ ಹೋಗಿ? ಶಾಲೆಗೆ ಹೋಗಿ ಏನು ಮಾಡ್ತೀಯಾ? ಏನು ಮಾಡಲ್ಲ, ಓದಲ್ಲ? ಹಾಂ, ಆಟ ಆಡಿ ABCD ಹೇಳಿ ಬರ್ತೀರಾ? ಸಂಡೆ ಮಂಡೇ ನೋಡೋಣ. ಸಂಡೆ ಮಂಡೆ ಉಂಡೆ ಮಕ್ಕಂಡೆ. ಬಾಯ್ಲಿ ಎಗರ್ಬೇಡ, ಬಾಯ್ಲಿ ಬಾಯ್ ನೋಡೋಣ. ಸಂಡೆ ಮಂಡೆ ಹೇಳ, ಸಂಡೆ ಮಂಡೆ ಹೇಳಿ ನೋಡೋಣ. ನಾನು ಹೇಳ್ತೀನಿ ನಿನ್ನ ಜೊತೆ. ಸಂಡೆ ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ಥರ್ಸ್ಡೇ. ಹೇಳ, ನಿನ್ನ ಹೆಸರೇನು? ಇದೆ ಇಲ್ಲ ಇಲ್ಲ ಮನೆ. ಏನು ನಿನ್ನ ಹೆಸರೇನು? ಆರ್ಯ. ಆರ್ಯ, ಸಂಡೆ ಮಂಡೇ ಹೇಳಿ ನೋಡೋಣ. ಸಂಡೇ ಮಂಡೇ ಉಂಡೆ ಮಕ್ಕಂಡೆ ಹೇಳಿ ನೋಡೋಣ. ಹೇಳು ಆರ್ಯ. ಎರಡೇ ಕೊಕ್ಕೆ ಅಂದಿ ಹಿಡಿತೀರಿ ನೀವು? ಹ್ಞೂ, ಓಡಿಸ್ತೀರಾ? ಕಲ್ತಂಗೆ ಓಡಿಸ್ತೀರಾ, ಕೊಲ್ತಂಗೆ ಓಡಿಸ್ತೀರಾ? ಕೆಕ್ಕ ಅಂತಂದು ಓಡಿಸ್ಬಿಡೋದು. ಹೇಳ, ಬೇಗ ಹೇಳ ಆರ್ಯ. ಓಕೆನ ಆರ್ಯ? ನನಗಾರೆ ನಾಕ್ತಾನಂತ ಹೇಳು. ಹೇಳ ಆರ್ಯ. ABCD ಹೇಳು ಮತ್ತೆ. ಹಾಂ, ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ಥರ್ಸ್ಡೇ ಫ್ರೈಡೇ ಸ್ಯಾಟರ್ಡೇ ಸತ್ತರೆ. ಹ್ಞೂ, ABCD ಬರ್ತದೆ. ಈ ಬರ್ತತೆ ನಿಂಗೆ? ಹೇಳಿ ನೋಡೋಣ. ಈ ಹ್ಞೂ ಹೇಳ್ತೀರ ನೀವು? ಹೇಳ ನೀನು ನೋಡೋಣ. ಹೇಳಿ ನೋಡೋಣ. ಮಂಡೇ ವೆನ್ಸ್ಡೇ
SD ASDAY Thursday. FRI DAY Friday. ಶುಕ್ರವಾರ ಕರೆಕ್ಟ್. SATURDAY ಸಾಟರ್ಡೇ. ಶನಿವಾರ. ಮಸ್ತ್ ಬಿಡ ನೀನು. ಎಷ್ಟನೇ ಕ್ಲಾಸ್ ನೀನು? 2ನೇ ಕ್ಲಾಸ್. ಹೌದೇನಾ? ಬಿಡ ಹೊಡಿಬಾರ್ದ್ರಿ, ಹೊಡೆದಾಡ್ಬಾರ್ದ. ಜಾಣ್ರಲ್ಲ ನೀವು. ಯೂಟ್ಯೂಬ್ ನೋಡ್ರಿ ಎಲ್ಲರೂ ಬರ್ತೀರಿ. ಯೂಟ್ಯೂಬ್ ನೋಡ್ರಿ ಬರ್ತೀರಿ ಎಲ್ಲರೂ ಅದ್ರೊಳಗೆ. ಮೈಲಾರ ಗುಡ್ಡದಿಂದ ವಿಹಂಗನ ನೋಟ. ಹಾ ಬರುತ್ತೆ. ಈಗ ಮನೆ ಹೋಗಿ ಕಳಿಸ್ತೀನಿ ನಾನು, ಆಮೇಲೆ ನಿಮ್ಮೆಲ್ರಿಗೂ ಬರುತ್ತೆ. ನೀವು ಹೆಂಗೈತೆ ಗುಡಿಯ ವ್ಯೂ? ಮಸ್ತೈತಲ್ಲ? ಎಷ್ಟು ಚೆನ್ನಾಗಿ ಗ್ರೀನ್ ಕಲರು ಮತ್ತು ಕೆಂಪು ಕಲರು ಮಿಶ್ರಿತ ಮಣ್ಣು ಅಲ್ಲಿ ಸಕ್ಕದಾಗಿ ಕಾಣಿಸ್ತವೆ. ಹಾಂ ಕುರಿ ಮರಿಗಳು. ಹೌದು, ಪಾರ್ಕ್ ಒಳಗೆ ಇಡ್ತಾರಲ್ಲ ಆ ಥರ ಕಾಣಿಸ್ತವೆ. ಜಸ್ಟ್ ವಾವ್. ಯಾರಿಗೆ? ಫ್ರೆಂಡ್ಸಾ ನಿಮ್ಮ ಮೂವರು? ಮಾರಿ ಒಬ್ಬ. ನೀನು ಹೋಗಲ್ಲೇನಾ? ಯಾಕೆ? ಕೈ ಎತ್ತು ಕುಣಿರಿ ಮೇಲೆ. ಸಾಕು. ಹಂಗೆಲ್ಲ ಹೊಡಿಬಾರ್ದು. ಸರಿ ಬಾಯ್ ಎಲ್ರಿಗೂ. ಹಾಯ್, ಮೈಲಾರ ಗುಡ್ಡಕ್ಕೆ ಬಂದಿದ್ದೀವಿ ನಾವು. ದರ್ಶನ ಆಯಿತು ಚೆನ್ನಾಗಿ ದೇವ್ರ ಗುಡ್ಡಕ್ಕೆ. ಎಲ್ಲಿ ಹೊಂಟಿ ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ. ಎಲ್ಲಿಗೆ? ಐರಣಿ ಮಠ. ಐರಣಿ ಮಠಕ್ಕೆ ಹೋಗ್ತಾ ಇದ್ದೀವಿ. ಹಾಂ ಬರ್ರಿ ಮತ್ತೆ ಹೋಗೋಣ. ಹುಯ್ಯಂತ ಸೊಪ್ಪು ತಿನ್ಕೊಂಡು. ಸೊ ನಾವು ಇವಾಗ ಬಂದಿರೋದು ಸೀದಾ ಐರಣಿ ಮಠ. ನೋಡಿಪ್ಪ, ಇದು ಐರಣಿ ಮಠ ಅಂತ ನಮ್ಮ ಕಾರಲ್ಲಿ ನಿಲ್ಸಿದ್ದೀವಿ. ಸೊ ಹಂಗಿಂದ ಇಳಿಸ್ಕೊಂಬಂದಿದ್ದೀವಿ. ಫುಲ್ ಓಪನ್ ಸ್ಪೇಸ್ ಇದೆ. ಅಮ್ಮ ಎಳಿತಾ ಇದ್ದಾರೆ. ಸೊ ದಿಸ್ ಈಸ್ ದಿ ಶ್ರೀ ಕ್ಷೇತ್ರ ಐರಣಿ ಹೊಳೆ ಮಠ ಮಹಾಸಂಸ್ಥಾನ. ಸೊ ಶ್ರೀ ಧೀರ ದತ್ತಾತ್ರೇಯ ವೀರ ಅವಧೂತರ ಗುರುಪೀಠ ಅಂತಿದ್ದು. ಬನ್ನಿ ಒಳಗಡೆ ಹೇಗಿದೆ ನೋಡೋಣ. ತುಂಗಾಭದ್ರಾ ನದಿ ಹರಿಯುತ್ತಂತೆ. ಅಟ್ಲೀಸ್ಟ್ ಸದ್ಯ ಊಟನಾರು ಮಾಡ್ಕೊಂಡು ಬನ್ನಿ. ದಿಸ್ ಈಸ್ ದ ಇಂಟೀರಿಯರ್. ಒಳಗಡೆ ಹೇಗಿರುತ್ತೆ ನೋಡಿ. ದೊಡ್ಡದಾದ ಪೇಂಟಿಂಗ್ ರಂಗೋಲಿ ಇದೆ. ತುಂಬ ವಿಶಾಲವಾಗಿದೆ. ಮೆಟ್ಲ ಗಿಟ್ಲ. ರೋಜಾ ಜಾನೆ ಮನ್ ತೂ ಹೇ ಮೇರಾ ಮನ್. ಕಷ್ಟಪಡ್ತಿದ್ದೀರಾ ಮೆಳಿಯೋಕ್ಕೆ? ಓಡ್ ಬರ್ಬೇಕು ನಿಮ್ಮಂಥ ವಯಸ್ಸಲ್ಲಿ. ಓಡ್ ಬಂದ್ಬಿಡ್ಬೇಕು. ಕ್ರಿಸ್ತವರಲ್ಲೆಲ್ಲ ಗೋಪುರ, ಶಿಷ್ಯರ ಪೀಠ ಹಾಕಿದ್ದೇನೋ ಇದೆ. ಅಲ್ಲಿ ಜೇನುಳ ನೋಡಿ ಹೆಂಗಿದೆ ಅಲ್ಲಿ. ಸರಿಯಾಗಿ ಜೇನು ಕಟ್ಟಿದೆ. ತುಂಬ ಚೆನ್ನಾಗಿದೆ ಗಾಡಿ. ಅಯ್ಯೋ ದೊಡ್ಡ ಇನ್ನೊಂದು ಜೇನಿದೆ. ಜೇನು ದೊಡ್ಡದಾದ ಗೋಪುರ. ಎರಡೂವರೆ ಆದರೂ ಊಟಕ್ಕಿಲ್ಲ ಪಾಠಕ್ಕಿಲ್ಲ. ಹಂಗೆ ಸುತ್ತರಿಸ್ತವ್ರು ನನ್ನೆಲ್ಲ ಕಡೆ ಊಟ ಕೊಡ್ಲಾರ್ದೆ. ಊಟನಿಲ್ಲ ಪಾಠನಿಲ್ಲ, ಬರೀ ಸುತ್ತರಿಸ್ತವ್ರು ನನಗೆ. ಅಮ್ಮಾಯಿಗೆ ಒಬ್ಬ ಸಿಕ್ಬಿಟ್ಟಿದ್ದಾನೆ ಅಂತ ಕರ್ಕೊಂಡು ಹೋಗ್ತಾನೆ ಇವನು. ಡ್ರೈವರ್ ಮಾಡ್ಕೊಂಬಿಟ್ಟು ಡ್ರೈವರಿಗೆ ರೆಸ್ಪೆಕ್ಟ್ ಇಲ್ಲ, ಫುಲ್ ಅನ್ರೆಸ್ಪೆಕ್ಟು. ತೊಗೊಂಬರ್ಬೇಕಿಲ್ಲ. ಹಾಂ 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 ಹಾಂ.
ಅಲ್ಲೈತಲ್ಲ ಗುಡಿ ಅದೇ. ಹಾಂ ಹುಚ್ಚೈತಾ ಬರ್ರಿ ತಿರ್ಸು. ಬಾರಿ ಅವ ಫಸ್ಟ್ ಊಟ ಮಾಡ್ಕೊಳ್ಳೋಣ. ಅಲ್ಲ ಮತ್ತೆ ಊಟದ ವಿಚಾರಿಸ್ಬೇಕಲ್ಲ ಎಲ್ಲಿ ಹೊಟ್ಟೆ ಹಸಿತದೆ. ಇದೆ ಇದೆ ಐರಣಿ ಮಠದ ಗುಡಿ ದೇವಸ್ಥಾನ, ಮಠದೊಳಗಿನ ದೇವಸ್ಥಾನ. ದಾಸೋಹ ಎಲ್ಲ ಕೇಳ್ಬೇಕು ಆ ಕಡೆ ಇರ್ಬೋದ್ರಿ. ದಾಸೋಹ. ನೆಕ್ಸ್ಟ್ ಊಟ ಆದ್ಮೇಲೆ ಸಿಗೋಣ, ಅಥವಾ ಊಟ ಮಾಡ್ಬೇಕಾದ್ರೆ ಸಿಗೋಣ, ಊಟ ಸ್ಟಾರ್ಟ್ ಮಾಡ್ಬೇಕಾದ್ರೆ ಸಿಗೋಣಂತೆ. ಇದು ಮಠದ ಒಳಗಡೆ, ದೇವಸ್ಥಾನ ಹೊರಗಡೆ ನೋಡಿದ್ರಲ್ಲ, ಒಳಗಡೆ ಬಂದರೆ ಈ ರೀತಿ ಕಾಣುತ್ತೆ. ಗೊಂಬೆ ಮಾಡ್ಕೊಂಡು ಕುಣಿತವ್ರೆ. ಮುದೋಳ್ ನಾಯಿ. ಒಳಂಗಣ ಆಮೇಲೆ ತೋರಿಸ್ತೀವಿ. ಹೊಟ್ಟೆ ತಾಳ ಆಗ್ತಿದೆ, ಫಸ್ಟು ತಾಳಕ್ಕೆ ಸ್ವಲ್ಪ ಮೇಳ ಹಾಕ್ಕೊಂಡು ಆಮೇಲೆ ಬರೋಣಂತೆ. ದೊಡ್ಡದೆಲ್ಲ ಕನ್ಸ್ಟ್ರಕ್ಷನ್ ಆಗಿದ್ದೀರಿ ಇದು. ಇಲ್ಲ ಇಷ್ಟ ನೋಡಿದ್ ನಾನು. ಇದು ಇರ್ಲಿಲ್ಲ. ಇಲ್ಲ ಐತೆ ನೋಡ್ರಿ, ನೀರಿಂದ ಇಲ್ಲ ಐತಿ, ಹಿಂಗೆ ಹೋಗ್ಬೋದು ನೋಡ್ರಿ ಎಷ್ಟು ಚೆನ್ನಾಗೈತೆ. ಆಮೇಲೆ ಹೋಗೋದಲ್ಲಿ ಫಸ್ಟ್ ಊಟ. ಆ ಸೈಡ್ ಹೋಗ್ಬೇಕಿನ ಒಳ ಆವರಣ ಊಟ. ಬನ್ನಿ ಮಾಡೋಣ. ನೋಡಿ ಇಲ್ಲೆಲ್ಲ ನಾಯಿ ಇಟ್ಟಿದ್ದಾರೆ, ಮುದೋಳ್ ನಾಯಿಗಳನ್ನ. ಅಲ್ಲಿದೆಲ್ಲ ಆ ನಾಯಿ ಇಲ್ಲೊಂದಿದೆ ನೋಡಿ. ಒಂದು ಸೊ ನಮ್ಮ ಕಾರಲ್ಲಿ ಇದೆ, ಊಟ ಇಲ್ಲಿ ಮಾಡ್ತಾ ಇದ್ದೀವಿ. ಅಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಬಳಸಿರೋ ಕಾರಣ ಎರಡನೇ ಮಟ್ಟದಲ್ಲಿ ನಾವು ಊಟ ಮಾಡಲಿಲ್ಲ. ನಮ್ಮ ಆಂಟಿ, ನಮ್ಮ ಅಮ್ಮ ಮತ್ತು ಗುಡಿಯ 3 ಜನ ಊಟಕ್ಕೆ ಹೋದ್ರು. ಒಂದು ನಿಮಿಷ ರೀ, ಆದರೂ ಇಲ್ಲಿ ಊಟ ಮಾಡಿದ್ದಾರೆ. ಅಲ್ಲಿ ಊಟ ಹೊಟ್ಟೆ ತುಂಬ ಉಣ್ಕೊಂಬಂದರು. ಟೊಮೆಟೊ ಬಾಟಿನ ಘಮ ಎಷ್ಟಿತ್ತು ಅಂದರೆ ಇನ್ನೂ ಬೇಕು ಅಂತ ಅನ್ಸಿ ಮತ್ತೆ ಇಲ್ಲಿ ಊಟಕ್ಕೆ ಬಂದಿದ್ದಾರೆ ಅವರು. ನಾವಿಬ್ಬರು ಇಲ್ಲೇ ಊಟ ಮಾಡ್ತೀವಿ, ನಾವು ಮತ್ತು ನಮ್ಮ ಧರ್ಮ ಪತ್ನಿಯವರು. ಮುಖ ತೋರಿಸ್ಬೇಡಿ ಅಂತ ಆರ್ಡ್ರ್ ಆಗಿದೆ, ಅದಕ್ಕೋಸ್ಕರ ನಾವು ಬರೀ ತಟ್ಟೆ ತೋರಿಸ್ತಾ ಇದ್ದೀವಿ. ಸೊ ಊಟ ಮಾಡ್ಕೋತೀವಿ. ಮತ್ತು ಅರಣ್ಯ ಮಠ ಒಳಗಡೆ ಚೆನ್ನಾಗಿದೆ, ಸ್ವಲ್ಪ ತೋರಿಸಿದ್ದೆ. ನೀರಿನ ಭಾಗ ಐತಲ್ಲ ಅದನ್ನು ತೋರಿಸ್ತೀನಿ. ನೀವು ನೋಡ್ಕೊಂಬಂದ್ರೆ ನೀರಿಂದು ಹಂಗೆ ಬಂದ ಡೈರೆಕ್ಟಾಗೆ, ನೀರಿನ ಕಡೆನ ಹಂಗೆ ಬಂದ ಡೈರೆಕ್ಟಾಗೆ ಅಲ್ಲೋ ಆರಾಮ 1 ಗಂಟೆ ಇದ್ದು ಕುಣಿದು ಈಜಾಡಿ ಮಜಾ ಮಾಡಿ ಬರೋಂತೆ. ಸುಸಣ್ಣಿ ಕೇಂದ್ರ ಐತೆ ಇವರ ನಗ್ತಿಯಲ್ಲ. ನಾಯಿಗೆ ಎಲ್ಲೋ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನಮ್ದೆಲ್ಲ ಊಟ ಆಯ್ತು, ಇವಾಗ ನಾವು ಹೋಗ್ತಾ ಇರೋದು. ಟಡನ್ 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 ಟಡನ್. ಹೆಂಗೈತನು? ಮಸ್ತ್ ಐತೆ, ಮಸ್ತ್ ಐತೆ. ಡೋಂಟ್ ವರಿ ಬೇಬಿ ಚಿನ್ನಮ್ಮ. ಇವ್ರಿಬ್ರೆ, ಇವ್ನು ಡೋಂಟ್ ವರಿ ಬೇಬಿ ಅಂದ, ಅವಳು ಚಿನ್ನಮ್ಮ ಅಂದ್ಲು. ಇನ್ನೊಂದ್ಸತಿ ಹೇಳ್ರಿ, ಡೋಂಟ್ ವರಿ ಬೇಬಿ ಚಿನ್ನಮ್ಮ. ಮಸ್ತ್ ಐತೆ ಹುಡುಗರು ಆಟ. ಗೊತ್ತಿಲ್ಲ, ಇಲ್ಲಿ ತೊಗೊಂಬಂದಿದ್ರೆ ಆರಾಮಾಗಿ ಕೂತ್ಕೊಂಡು ಉಣ್ಬೋಗಿತ್ತು. ತಕೊಂಡ್ ಬ್ಯಾಗ್ ತರ್ಬೇಕು. ಐತಲ್ಲ ಅಲ್ಲಿ ಬ್ಯಾಗ್ ಇತ್ತು. ಹ್ಞೂ, ಬ್ಯಾಗಿಂದ ತೆಗ್ದಿತ್ತು ಹೊರಗಡೆ ಅದನ್ನ. ಅವರು ಆ ಕಡೆಯಿಂದ ಬರ್ತಾ ಇದ್ರು, ಇಲ್ಲಿ ಜಾಗ ಇದ್ರು, ಸುತ್ತಾರ್ಕೊಂಡು ಇಲ್ಲಿಂದನೇ ಬರ್ತಾ ಇದ್ದಾರೆ. ವಾವ್, ಟೆಕ್ನಾಲಜಿಯಾ. ಸೊ ಹಾಗಿಂದ ಬಂದು ಇಲ್ಲಿ ಊಟ ಮಾಡೋಕ್ಕೆ ಅವಕಾಶ ಇತ್ತು, ನಾವು ಮಾಡಲಿಲ್ಲ. ಸೊ ಹಿಯರ್ ದ ವಾಟರ್. ಅಲ್ಲಿ ಶಿವ ಮಂಟಪ ಇದೆ ನೋಡಿ, ತುಂಗಭದ್ರಾ. ಇದು ತುಂಗಭದ್ರಾ ಹಿನ್ನೀರು. ಈ ಕಡೆ ಭಾಗದಲ್ಲಿ ಮಠ ಮತ್ತು ನೀರು. ಬನ್ನಿ, ಹುಡುಗರು ಬಲಕ್ಕಿದ್ದಾರೆ, ನೀವು ಹೆಣ್ಮಕ್ಳೆಲ್ಲ ಎಡಕ್ಕೆ ಹೋಗಿ, ನಾವು ನಿಮಗೆ ಜೊತೆಗೆ ಕೊಡ್ತೀವಿ. ತುಂಗಭದ್ರಾ ನದಿ ನೀರು ತಣ್ಣಗಿದೆ ಮಾತ್ರ, ಕಾಲು ಇಡ್ತಿದ್ದಂಗೆ ಐಸಲ್ಲಿ ಇಟ್ಟಂಗಿದೆ ಮಾತ್ರ. ತಣ್ಣಗಿದೆ ನೀರು, ಫುಲ್ ತಣ್ಣಗೆ.
ಇಟ್ಕೊಂಡೆ ಗುಡಿಯಾ ಅವು ಹಾವು ಪಾವು ಇರ್ತವೆ ಒಬ್ಬಳು ಮೇಲಿಂದ ಮಳೆಗ ಬರ್ತಾ ಗೊತ್ತಾಗಲ್ಲ ನೀರಿಂದ ಮೊಸಳೆ ಹಾವು ಇರ್ತದೆ ಮೊಸಳೆ ನಮ್ಮ ಭದ್ರ ಗುಳ್ಳೆ 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 ಅಮ್ಮ ಮಾತಾಡತ್ತಾರ. ನೀರಿಂದ ಎದ್ದು ಬಂದ್ವಿ, ದೇವಸ್ಥಾನದೊಳಗಿನ್ನೂ ಹೋಗಿಲ್ಲ. ಸೊ ಬನ್ನಿ ದೇವಸ್ಥಾನದೊಳಗಡೆ ಒಮ್ಮೆ ಹೋಗಿ ಬರೋಣ. ಈ ನಾಯಿ ನೋಡಿ ಎಷ್ಟು ಮಜಾ ಇದೆ, ಮುದೋಳು ನಾಯಿ. ಮುದೋಳು ಅಂದ್ಕೊಂಡಿದ್ದೀನಿ, ಬಟ್ ನಂಗೆ ಗೊತ್ತಿಲ್ಲ, ಇರ್ಬೋದೇನೋ. ಆ ಬ್ರೀಡ್ ಎಲ್ಲ ಹಂಗೆ ಅವು. ಬನ್ನಿ ಲೆಟ್ಸ್ ಗೋ ಇನ್ಸೈಡ್. ಇದು ಹುಬ್ಬಳ್ಳಿಯ ಸಿದ್ಧಾರೂಢ ಸ್ವಾಮಿ ಅವ್ರದ್ದು. ಮೇಲ್ಗಡೆ ಇರೋರು ಸಿದ್ಧಾರೂಢ ಮಹಾಸ್ವಾಮಿಗಳು, ಕೆಳಗಡೆ ಅವ್ರ ಶಿಷ್ಯ ಇರೋ ಗುರುನಾಥ ಸ್ವಾಮಿಗಳು. ಗೊತ್ತಿಲ್ಲ ಅಂತ ನಡುಕಿರೋರು. ಇಲ್ಲಿ ಈ ದೇವಸ್ಥಾನದ ಗುರುಗಳಿರ್ಬೋದು. ಇಲ್ಲಿಗೆ ಈ ದಿನದ ವ್ಲಾಗ್ ಮುಕ್ತಾಯ. ಮತ್ತೆ ಭೇಟಿ ಮಾಡೋಣ.